ತಪವೆಂಬುದು ತಗಹು, ನೇಮವೆಂಬುದು ಬಂಧನ, ಶೀಲವೆಂಬುದು ಸೂತಕ, ಭಾಷೆ ಎಂಬುದು ಪ್ರಾಣಘಾತಕ. ಇಂತಿ ಚತುರ್ವಿಧದೊಳಗಲ್ಲ ಗುಹೇಶ್ವರ ನಿಮ್ಮ ಶರಣರು ಅಗ್ರಗಣ್ಯರು. ಅಲ್ಲಮಪ್ರಭುಗಳ ಈ ವಚನವು ಆಧ್ಯಾತ್ಮಿಕ ಸಾಧನೆಯ ಹೆಸರಿನಲ್ಲಿ ಮಾಡುವ ಬಾಹ್ಯ ಆಚರಣೆಗಳನ್ನು ಕಟುವಾಗಿ ವಿಮರ್ಶಿಸುತ್ತಾ ನಿಜವಾದ ಅರಿವು ಅಥವಾ ಶರಣನ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಮಾರ್ಮಿಕವಾಗಿ ವಿವರಿಸುತ್ತದೆ. ಈ ವಚನದ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ತಪವೆಂಬುದು ತಗಹು, ಅಂದರೆ ತಪಸ್ಸು ಒಂದು ಅಡ್ಡಿ. ಸಾಮಾನ್ಯವಾಗಿ ತಪಸ್ಸು ಎಂದರೆ ಶ್ರೇಷ್ಠವೆಂದು ಭಾವಿಸಲಾಗುತ್ತದೆ. ಆದರೆ ಅಲ್ಲಮಪ್ರಭುಗಳ ಪ್ರಕಾರ ನಾನು ತಪಸ್ಸು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಅಥವಾ ಒಂದು ನಿರ್ದಿಷ್ಟ ಗುರಿಯನ್ನು ಬೆನ್ನತ್ತುವ ಹಠವು ಸಾಧಕನಿಗೆ ಮುಕ್ತಿಯ ಹಾದಿಯಲ್ಲಿ ತಗಹು ಅಂದರೆ ಅಡ್ಡಿಯಾಗುತ್ತದೆ. ಅಂತರಂಗದ ಅರಿವಿಲ್ಲದ ಕೇವಲ ದೈಹಿಕ ದಂಡನೆ ಅಥವಾ ಹಠದ ತಪಸ್ಸು ಆತ್ಮೋದ್ಧಾರಕ್ಕೆ ಪೂರಕವಲ್ಲ. ನೇಮವೆಂಬುದು ಬಂಧನ, ಅಂದರೆ ನಿಯಮಗಳು ಒಂದು ಕಟ್ಟುಪಾಡು. ವ್ರತ, ನೇಮ, ನಿಷ್ಠೆಗಳು ಆರಂಭದಲ್ಲಿ ಶಿಸ್ತಿಗೆ ಬೇಕಿರಬಹುದು. ಆದರೆ ಅವುಗಳಲ್ಲೇ ಮಗ್ನರಾಗಿ ಅವುಗಳನ್ನು ಮೀರಿ ಬೆಳೆಯದಿದ್ದರೆ ಆ ನಿಯಮಗಳೇ ಒಂದು ಬಂಧನವಾಗುತ್ತವೆ. ವಿಧಿ ನಿಷೇಧಗಳ ಚೌಕಟ್ಟಿನಲ್ಲಿ ಸಿಲುಕಿದವನು ಸಹಜ ಸ್ಥಿತಿಯನ್ನು ತಲುಪಲಾರ ಎಂಬುದು ಇಲ್ಲಿನ ಆಶಯ. ಶೀಲವೆಂಬುದು ಸೂತಕ, ಅಂದರೆ ಆಚಾರವು ಅಶುದ್ಧಿ. ಶೀಲ ಅಥವಾ ಮಡಿವಂತಿಕೆಯ ಬಗ್ಗೆ ಇಲ್ಲಿ ಕಟುವಾದ ಮಾತಿದೆ. ನಾನು ಪವಿತ್ರ, ಅನ್ಯರು ಅಪವಿತ್ರ ಎಂಬ ಭೇದಭಾವ ಅಂತರಂಗದಲ್ಲಿ ಮೂಡಿದರೆ ಆ ಶೀಲವೇ ಒಂದು ಬಗೆಯ ಸೂತಕ ಅಥವಾ ಮಾನಸಿಕ ಅಶುದ್ಧಿಯಾಗುತ್ತದೆ. ಬಾಹ್ಯ ಶೌಚಕ್ಕಿಂತ ಭಾವಶುದ್ಧಿ ಮುಖ್ಯವಾದುದು. ಭಾಷೆ ಎಂಬುದು ಪ್ರಾಣಘಾತಕ, ಅಂದರೆ ಮಾತು ಅಥವಾ ಪ್ರತಿಜ್ಞೆ ಪ್ರಾಣಕ್ಕೆ ಮುಳುವಾಗಬಹುದು. ಇಲ್ಲಿ ಭಾಷೆ ಎಂದರೆ ಕೊಟ್ಟ ಮಾತು ಅಥವಾ ನಾನು ಹೀಗೆಯೇ ಇರುತ್ತೇನೆಂಬ ಛಲ. ಅರಿವಿಲ್ಲದ ಹಠದ ಭಾಷೆ ಅಥವಾ ಪ್ರತಿಜ್ಞೆಯು ಮನುಷ್ಯನ ಸಹಜ ವಿಕಾಸವನ್ನು ಕುಂಠಿತಗೊಳಿಸಿ ಅವನ ಅರಿವಿನ ಪ್ರಾಣವನ್ನೇ ಹರಣ ಮಾಡಬಲ್ಲದು. ಚತುರ್ವಿಧದೊಳಗಲ್ಲ, ಅಂದರೆ 4 ವಿಧಗಳ ಆಚೆ. ತಪಸ್ಸು, ನೇಮ, ಶೀಲ ಮತ್ತು ಭಾಷೆ ಎಂಬ ಈ 4 ವಿಧದ ಬಾಹ್ಯ ಆಚರಣೆಗಳಲ್ಲಿ ಸಿಲುಕಿಕೊಂಡವರು ನಿಜವಾದ ಲಿಂಗೈಕ್ಯರಲ್ಲ. ಈ ಕಟ್ಟುಪಾಡುಗಳನ್ನು ಮೀರಿದವನೇ ನಿಜವಾದ ಜ್ಞಾನಿ. ಗುಹೇಶ್ವರ ನಿಮ್ಮ ಶರಣರು ಅಗ್ರಗಣ್ಯರು. ಯಾರು ಈ ಎಲ್ಲ ಬಾಹ್ಯ ಆಡಂಬರ, ಅಹಂಕಾರ ಮತ್ತು ಕೃತಕ ಬಂಧನಗಳಿಂದ ಮುಕ್ತರಾಗಿ ಸಹಜ ಸುಖದಲ್ಲಿ ಅಂದರೆ ನಿರಾಳ ಸ್ಥಿತಿಯಲ್ಲಿ ನೆಲೆಸಿರುತ್ತಾರೋ ಅಂತಹವರನ್ನು ಗುಹೇಶ್ವರನ ಶರಣರು ಎನ್ನಲಾಗುತ್ತದೆ. ಅವರು ಎಲ್ಲರಿಗಿಂತ ಶ್ರೇಷ್ಠರು ಅಥವಾ ಅಗ್ರಗಣ್ಯರು. ಈ ವಚನವು ಸಹಜ ಸ್ಥಿತಿಯ ಮಹತ್ವವನ್ನು ಸಾರುತ್ತದೆ. ಕೃತಕವಾದ ಆಚರಣೆಗಳಿಗಿಂತ ಅಹಂಕಾರರಹಿತವಾದ ಮತ್ತು ಯಾವುದೇ ಬಂಧನವಿಲ್ಲದ ಅರಿವಿನ ಬೆಳಗ್ಗೆ ಶರಣತ್ವದ ಪರಮ ಗುರಿ ಎಂಬುದು ಅಲ್ಲಮಪ್ರಭುಗಳ ಸಂದೇಶವಾಗಿದೆ.